ಸಾಮಾನ್ಯವಾಗಿ ಗಲಾಟೆ ಘರ್ಷಣೆಗಳಾಗೋದು ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ. ಇಲ್ಲಿ ಒಂದು ಹೆಣ್ಣಿಗೋಸ್ಕರ, ಒಂದು ಯುವತಿ ವಿಚಾರದಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಗಲಾಟೆ ಆಗಿದೆ. ಒಂದು ಯುವತಿ ವಿಚಾರಕ್ಕೆ ವಿದ್ಯಾರ್ಥಿಗಳ ಮಧ್ಯೆ ಗಲಾಟೆ ಘರ್ಷಣೆಗಳಾಗಿದೆ. ಆ ಗಲಾಟೆ ಘರ್ಷಣೆಯಲ್ಲಿ ಚಾಕು ತೋರಿಸಿ ರಸ್ತೆ ಮಧ್ಯೆಯೇ ಕಿರಿಕ್ ಪುಂಡಾಟ ನಡೆದಿದೆ. ಬೆಂಗಳೂರಿನ RT ನಗರದಲ್ಲಿ ನಡೆದಿರುವಂತಹ ಗಲಾಟೆ ಇದು. ಸೀನಿಯರ್ ಸ್ಟೂಡೆಂಟ್ ಸ್ನೇಹಿತನ ನಡುವೆ ಆಗಿರುವಂತಹ ಫೈಟಿಂಗ್ ಇದು. ಯುವತಿಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ದಕ್ಕೆ ಕಿರಿಕಾಗಿದೆ. ಒಂದೇ ತರಗತಿಯ ಯುವಕ ಯುವತಿ ಸ್ನೇಹಿತರಾಗಿದ್ದರು. ಯುವತಿಗೆ ಮೆಸೇಜ್ ಮಾಡಿದ್ದ ಸೀನಿಯರ್ ವಿದ್ಯಾರ್ಥಿ ಕಾಟ ಕೊಡ್ತಾ ಇದ್ದನ್ನು ಪ್ರಶ್ನೆ ಮಾಡಿದ ಸ್ನೇಹಿತ ಯುವಕ. ಇದೇ ಒಂದು ವಿಚಾರಕ್ಕೆ ಅದು ಮಾತಿಗೆ ಮಾತು ಬೆಳೀತದೆ. ಆ ಮಾತು ವಿಕೋಪಕ್ಕೆ ಹೋಗುತ್ತೆ, ಗಲಾಟೆ ಘರ್ಷಣೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಚಾಕು ಚೂರಿ ಎಲ್ಲವೂ ಪ್ರದರ್ಶನವಾಗಿದ್ದಾವೆ. RT ನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಒಂದು ಯುವತಿ ವಿಚಾರಕ್ಕೆ ಆಗಿರುವಂತಹ ವಿದ್ಯಾರ್ಥಿಗಳ ಮಧ್ಯೆ ಗಲಾಟೆ ಇದು. ನೋಡಿ, ಈ ವಿದ್ಯಾರ್ಥಿಗಳು ಅಂದಾಗ ಶಾಲಾ ಕಾಲೇಜುಗಳಿಗೆ ಪುಸ್ತಕಗಳು ತರಬೇಕು, ನೋಟ್ಬುಕ್ಗಳನ್ನು ತರಬೇಕು, ಪೆನ್ನನ್ನು ತರಬೇಕು. ಈ ಚಾಕು ಚೂರಿಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇದೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಈ ಕಾಲೇಜು ಸ್ಟೂಡೆಂಟ್ಗಳ ಗಮನ ಎತ್ತ ಕಡೆ ಸಾಗ್ತಾ ಇದೆ. ಮತ್ತು ನೀವು ಕಾಲೇಜಿಗೆ ಬಂದ ಮೇಲೆ ತಂದೆ ತಾಯಿ ಕಷ್ಟಪಟ್ಟು ಓದಿಸಿರ್ತಾರೆ, ಕಷ್ಟಪಟ್ಟು ಅವರು ಕೂಲಿ ನಾಲಿ ಮಾಡಿ ನಿಮ್ಮನ್ನು ಓದಿಸ್ತಾ ಇರ್ತಾರೆ. ನೀವು ಪೆನ್ನು ಪುಸ್ತಕಗಳನ್ನು ಹಿಡಿದು ಬರಬೇಕೇ ಹೊರತು ಚಾಕು ಚೂರಿ ಅಲ್ಲ. ಇದು RT ನಗರದಲ್ಲಾಗಿರುವಂಥ ಘಟನೆ. ಒಂದು ಯುವತಿ ವಿಚಾರಕ್ಕೆ ಅಂದರೆ ಕುದುರೆಗಳ ಥರ ನೀವು ಕಡಿವಾಣ ಹಾಕ್ಕೊಂಡು ಓದಬೇಕಾಗ್ತದೆ ನೀವೇನೋ ಒಂದು ಸಕ್ಸಸ್ ಮಾಡಬೇಕು ಅಂದರೆ. ಆದರೆ ಇಲ್ಲಿ ನೋಡಿ, ಸಣ್ಣ ಪುಟ್ಟ ವಿಚಾರಗಳಿಗೆ, ಇನ್ಯಾರ್ದೋ ಮೂರನೇವ್ರ ವಿಚಾರಗಳಿಗೆ ಮೂಗು ತುರಿಸ್ಕೊಂಡು ಇಲ್ಲಿ ನೋಡಿ ಹಲ್ಲೆ ಆಗಿದೆ, ಗಾಯ ಆಗಿದೆ, ಚಾಕು ಚೂರಿಗಳು ಪ್ರದರ್ಶನ ಆಗ್ತಾ ಇದ್ದಾವೆ. ಬೆಂಗಳೂರಿನ RT ನಗರದಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ದಿನ ಬೆಳಗಾದರೆ ಇಂತಹ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ವಿದ್ಯಾರ್ಥಿಗಳು ಒಂದು ವಿದ್ಯೆ ಸಂಪಾದನೆಯನ್ನು ಮಾಡಬೇಕಾಗ್ತದೆ ಹೊರತು ಈ ಥರ ಗಲಾಟೆ ಘರ್ಷಣೆಗಳಿಗೆ ಸಾಕ್ಷಿ ಆಗಬಾರ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಬೆಂಗಳೂರಿನ RT ನಗರದಲ್ಲಿ ಸ್ನೇಹಿತರ ನಡುವೆ, ವಿದ್ಯಾರ್ಥಿಗಳ ನಡುವೆ ಇಲ್ಲಿ ಮಾರಾಮಾರಿ ನಡೆದಿದೆ. ಯಾಕಂದರೆ ಒಂದೇ ಕಾಲೇಜಿನ ಒಂದೇ ತರಗತಿಯ ಸ್ಟೂಡೆಂಟ, ಯಾತಕ್ಕೋಸ್ಕರ ಈ ಗಲಾಟೆ ಆಯಿತು? ಒಂದು ಹೆಣ್ಣಿಗೋಸ್ಕರ ಇಷ್ಟೆಲ್ಲ ಮಾರಾಮಾರಿ ನಡೀತಾ ಹೇಗೆ ಅಂತ? ಸಚಿನ್, ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಒಂದಲ್ಲ ಒಂದು ಕಾರಣಕ್ಕೆ RT ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆಗಳಾಗ್ತಾ ಇರುವಂಥದ್ದು. ಒಂದೇ ತರಗತಿಯಲ್ಲಿ ಓದ್ತಾ ಇದ್ದಂಥ ಯುವತಿ ಹಾಗೂ ಯುವಕ ಏನು ಸ್ನೇಹಿತರಾಗಿರ್ತಾರೆ, ಇಬ್ರು ಕೂಡ ಆಗಾಗ ಮಾತಾಡ್ತಾ ಇರ್ತಾರೆ. ಇದನ್ನ ಕಂಡಂತ ಸೀನಿಯರ್ಗಳೊಬ್ರು ಕೂಡ ಬಂದು ಮಾತಾಡಬಾರ್ದು ಅಂತ ಹೇಳಿ ಅವರಿಗೆ ಧಮಕಿ ಹಾಕ್ತಾರೆ. ಇದಾದ ಬಳಿಕ ರೊಚ್ಚಿಗೆದಂತಹ ಯುವಕ ಏನು ಕೈಯಲ್ಲಿ ಮಾರಕಾಸ್ತ್ರವನ್ನು ಹಿಡ್ಕೊಂಡು ಬಂದು ಆತನನ್ನು ಧಮಕಿ ಹಾಕಿ ರಸ್ತೆಯಲ್ಲೇ ಹೊಡೆಯುವಂತ ಕೆಲಸವನ್ನ ಮಾಡಿರ್ತಾನೆ, ಬೆದರಿಸಿದ್ದಾನೆ. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಏನಾದರೂ ಹೊರಗಡೆ ಹೇಳಿದ್ರೆ ನಿನ್ನ ಮೇಲೆ ಬೇರೆ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ಬೆದರಿಕೆ ಕೂಡ ಹಾಕಿರುವಂತದ್ದು. ಎಲ್ಲವೂ ಕೂಡ ಒಂದು ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ RT ನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ FIR ಕೂಡ ದಾಖಲಾಗಿದ್ದು ಪೊಲೀಸರು ಕೂಡ ತನಿಖೆಗೆ ಮುಂದಾಗಿದ್ದಾರೆ. ಸದ್ಯ ಯಾವ ವಿಚಾರಕ್ಕೋಸ್ಕರ ಈ ಇಬ್ಬರ ನಡುವೆ ಗಲಾಟೆ ಆಯಿತು, ಯಾಕೆ ಈ ತರ ರಸ್ತೆಯಲ್ಲಿ ಅಂದ್ರೆ ಸಾರ್ವಜನಿಕವಾಗಿ ಆಯುಧವನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ಓಡಾಟವನ್ನು ಮಾಡದ, ಪುಂಡಾಟವನ್ನು ಮೆರೆದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ತನಿಖೆಯ ಸಂದರ್ಭದಲ್ಲಿ ಈ ವಿಚಾರಗಳೆಲ್ಲ ಕೂಡ ತಿಳಿದು ಬರಬೇಕಾಗಿರುವಂತದ್ದು. ಸಚಿನ್,
ಧನ್ಯವಾದ ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.